ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ramyaprasadvlogsಗೆ ಸ್ವಾಗತ. ಇವತ್ತು ನಾನೊಂದು ಬೋಂಡ ಮಾಡ್ತಾಯಿದ್ದೀನಿ. ಬೋಂಡದಲ್ಲೇನಿದೆ ಸ್ಪೆಷಲ್ ಅಂತೀರಾ? ಹೌದು ಇದೆ. ಏನಂದರೆ ಸಾಮಾನ್ಯವಾಗಿ ಬೆಳಗಿನ ತಿಂಡಿಗೆ ಇಡ್ಲಿ ಅಥವಾ ದೋಸೆ ಮಾಡ್ತಾನೆ ಇರ್ತೀರಲ್ವಾ, ಅದ್ರ ಜೊತೆಗೆ ಈ ರೀತಿ ಅದೇ ಬ್ಯಾಟರ್ನ ಯೂಸ್ ಮಾಡಿ ಇನ್ನೊಂದು ಕ್ರಿಸ್ಪಿಯಾಗಿ ಈ ರೀತಿ ಬೋಂಡನು ಮಾಡಿಕೊಟ್ರೆ ತಿಂಡಿ ಪ್ಲೇಟ್ ಫಿಲ್ ಆಗುತ್ತೆ. ಮಧ್ಯಾಹ್ನದ ಊಟಕ್ಕೂ ಈ ಬೋಂಡನ ಸೈಡ್ ಡಿಶ್ ಆಗಿ ಮಾಡ್ಕೋಬಹುದು. ಇಲ್ಲ ಅಂತಂದರೆ ಸಂಜೆ ಮಕ್ಕಳು ಸ್ಕೂಲಿಂದ ಬರ್ತಾರೆ ಅಥವಾ ನಿಮಗೇನೆ ಸಂಜೆ ಹೊತ್ತು ಕಾಫಿ ಟೀ ಕುಡಿಯೋ ಅಭ್ಯಾಸ ಇದ್ದರೆ ಅದರ ಜೊತೆಗೆ ಈ ರೀತಿ ಬೋಂಡನ ಸ್ನ್ಯಾಕ್ಸ್ ರೀತಿ ಮಾಡ್ಕೊಳ್ಬಹುದು. ಟೇಸ್ಟಿಯಾಗೂ ಇರುತ್ತೆ, ಹೊಸ ರೀತಿಯೂ ಇರುತ್ತೆ. ಬನ್ನಿ ಇವಾಗ ಈ ಬೋಂಡ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಬನ್ನಿ ಈಗ ಬೋಂಡ ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು 2 ಕಪ್ಪಷ್ಟು ಇಡ್ಲಿ ಬ್ಯಾಟರ್ನ ತೊಗೊಂಡಿದ್ದೀನಿ. ನೀವು ಇಡ್ಲಿ ದೋಸೆ ಅಥವಾ ಯಾವ್ದು ನಿಮ್ಮನೇಲಿರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಇದಕ್ಕೆ ನಾನಿವಾಗ ಒಂದು ಚಿಕ್ಕ ಬೌಲಷ್ಟು ರವೆನ ತೊಗೊಂಡಿದ್ದೀನಿ. ಇಲ್ಲಿ ನಾನು ತೊಗೊಂಡಿರೋದು ಚಿರೋಟಿ ರವೆ. ಮಾಮೂಲಿ ನೀವು ಉಪ್ಪಿಟ್ಟಿಗೆಲ್ಲ ಉಪಯೋಗಿಸ್ತೀರಲ್ಲ ಅದೇ ರವೆನ ತೊಗೊಂಡಿದ್ದೀನಿ. ರವೆ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಇನ್ನು 2 ಕಪ್ಪಷ್ಟು ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ಒಂದು 3 ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಉದ್ದುದ್ದ ಹಚ್ಕೊಂಡಿದ್ದೀನಿ. ಮಕ್ಕಳು ತಿಂತಾರೆ, ಹಾಗಾಗಿ ಕೈಗೆ ಸಿಗುತ್ತೆ, ಬೇಗ ತೆಗೆದ್ಬಿಡ್ಬೋದು ಅಂತ ಉದ್ದುದ್ದ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಇಷ್ಟ ಆಗುತ್ತೆ ಅನ್ನೋದಾದರೆ ಚಿಕ್ಕದಾಗಿ ಹಚ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು ಅರ್ಧ ಬೌಲಷ್ಟು ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಖಾರಕ್ಕೆ ಒಂದು 1/4 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕೋತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿನೂ ಹಾಕಿದ್ದೀವಿ, ಸೊ ನೋಡಿಕೊಂಡು ನಿಮಗೆ ಖಾರ ಎಷ್ಟು ಬೇಕಾಗುತ್ತೆ ಅದನ್ನು ಅಳತೆ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಈಗ ಎಲ್ಲನೂ ಹಾಕ್ಕೊಂಡಿದ್ದಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೋಂಡಾಗೆ ಹಿಟ್ಟು ರೆಡಿ ಆಗುತ್ತೆ. ನೆಕ್ಸ್ಟ್ ಇವಾಗ ನಾವು ಬಾಣಲಿ ಇಟ್ಕೊಂಡು ಸ್ಟವ್ ಆನ್ ಮಾಡಿ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಈ ಬೋಂಡ ಕರೆಕ್ಟಾಗಿ ಬರಬೇಕು ಅಂತಂದರೆ ಮೇಯ್ನಾಗಿ 2 ಇಂಪಾರ್ಟೆಂಟ್ ಇದೆ. ಒಂದು, ಬೋಂಡ ಹಿಟ್ಟು ಕರೆಕ್ಟಾಗಿ ಹದವಾಗಿರಬೇಕು. ಅಂದರೆ ತೀರಾ ಗಟ್ಟಿಯಾಗೂ ಇರಬಾರ್ದು, ತೀರಾ ತೆಳುವಾಗೂ ಇರಬಾರ್ದು. ಇನ್ ಕೇಸ್ ಏನಿದ್ರು ಇದು ಗಟ್ಟಿ ಆಯಿತು ಅಂತಂದರೆ ನೀವು ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಅಥವಾ ತೆಳುವಾಯಿತು ಅಂತ ಅಂದರೆ ಸ್ವಲ್ಪ ರವೆನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಅಕ್ಕಿ ಹಿಟ್ಟನ್ನಾದರೂ ಆ್ಯಡ್ ಮಾಡಿಕೊಂಡು ಕರೆಕ್ಟಾಗಿ ಬೋಂಡ ಹದಕ್ಕೆ ಬರೋ ರೀತಿ ಅದನ್ನು ಕಲಸಿಟ್ಕೊಂಡಿರಬೇಕು. ನಾನಿಲ್ಲಿ ಏನು ಆ್ಯಡ್ ಮಾಡ್ತಾ ಇಲ್ಲ, ಹದ ಕರೆಕ್ಟಾಗಿದೆ. 2ನೇದಾಗಿ ಎಣ್ಣೆ ಕೂಡ ಹದವಾಗಿ ಕಾದಿರಬೇಕು. ಎಣ್ಣೆ ಕಾದಿರೋ ಹದ ನಮಗೆ ಗೊತ್ತಾಗಲ್ಲ ಅಂತ ಅಂದರೆ ಸ್ವಲ್ಪ ಬೋಂಡ ಹಿಟ್ಟನ್ನು ತೊಗೊಂಡು ಎಣ್ಣೆಗೆ ಹಾಕಿ ನೋಡಿ, ಅದು ಬಾಣಲೆಗೆ ಅಂಟ್ಕೊಳ್ತಾ ಇಲ್ಲ, ನೊರೆ ಬಿಟ್ಕೊಂಡು ಮೇಲ್ ತೇಲ್ತಾ ಇದೆ ಅಂತ ಅಂದರೆ ಎಣ್ಣೆ ಹದ ಕರೆಕ್ಟಾಗಿದೆ ಅಂತ. ನೋಡಿ ಇಲ್ಲಿ ನಾನು ಅದೇ ಥರ ಚೆಕ್ ಮಾಡಿಕೊಂಡು ಎಲ್ಲ ಬೋಂಡಗಳನ್ನ ಹಾಕ್ಕೊಂಡಿದ್ದೀನಿ. ಬೋಂಡಗಳನ್ನ 2 ಸೈಡು ಡೀಪ್ ಫ್ರೈ ಮಾಡ್ಕೊಳ್ಳಿ. ನೋಡಿ ಈಗ ಬೋಂಡ ಸುತ್ತ ಕೆಂಪಾಗಿದೆ, ಒಳ್ಳೆ ಘಮ ಕೂಡ ಬರ್ತಾ ಇದೆ. ಇವಾಗ ನಾವು ಒಂದು ಜಾಲರಿಯಿಂದ ಈ ಬೋಂಡಗಳನ್ನೆಲ್ಲ ತೆಕ್ಕೊಂಡ್ರೆ ಗರಿಯಾದ ಬಿಸಿ ಬೋಂಡ ತಿನ್ನೋದಕ್ಕೆ ರೆಡಿಯೇ ಇರುತ್ತೆ. ನೋಡಿ ರವೆ ಹಾಕಿರೋದ್ರಿಂದ ಈ ಬೋಂಡ ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ತುಂಬ ಸಾಫ್ಟಾಗಿ ತಿನ್ನೋಕೆ ಚೆನ್ನಾಗಿರುತ್ತೆ. ಇದನ್ನು ನೀವು ಹಾಗೆ ಬೇಕಿದ್ರೂ ತಿನ್ಬೋದು ಅಥವಾ ಗ್ರೀನ್ ಚಟ್ನಿ ಜೊತೆ ಸ್ಪೈಸಿಯಾಗಿ ತಿಂತಾ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಇದನ್ನು ಟ್ರೈ ಮಾಡಿ, ಎಲ್ಲರೂ ಇಷ್ಟಪಡ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. Thank you so much for watching.